ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ತೋರಿಸ್ಕೊಡ್ತೀನಿ. ಅದು ಯಾವ ಥರ ರೆಸಿಪಿ ಅಂತಂದರೆ ಕಂಪ್ಲೀಟ್ ಫಿಟ್ನೆಸ್ ಫ್ರೀಕೋರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ನಾನು ಇವಾಗ ಚಿಕನ್ ಏನಿದೆ ಅದನ್ನು ತೊಗೊಂಡು ಬೌಲಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಮತ್ತು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಸೊ ಇದನ್ನು ನಾವು ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ನಾವು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದೇ 2 ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು. ಆ 2 ಮಸಾಲನ ಹಾಕ್ಬಿಟ್ಟು ಯಾವುದೇ ಥರ ಇದಕ್ಕೇನಾದರೂ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ತಾಯಿಲ್ಲ. ಈ 2 ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ನೀಟಾಗಿ ಹಿಡ್ದಿದೆಯಾ ಅಂತ ನೋಡ್ಕೊಳ್ಬೇಕು. ಇವಾಗ ಆ ಮಿಕ್ಸ್ ಮಾಡ್ಕೊಂಡಿರೋ ಇದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ಗೆ ನಾವು ಬಿಟ್ಬಿಟ್ರೆ ನೀಟಾಗೆ ಮಸಾಲ ಹಿಡ್ದಿರುತ್ತೆ. ಸೊ ಆವಾಗ ಈ ಥರ ಮಸಾಲ ಮ್ಯಾರಿನೇಟ್ ಎಲ್ಲ ಆಗಿದೆ ನೋಡಿ, ಇವಾಗ ನೀಟಾಗಿ ಆಗಿದೆ. ಸೊ ಇದನ್ನು ನಾವು ಈಗ ತವಾದಲ್ಲಿ ನೀಟಾಗಿ ಫ್ರೈ ಮಾಡೋಕೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಖಂಡಿತ ನಾವು ಅದಕ್ಕೆ ತವಾಗೂ ಕೂಡ ಎಣ್ಣೆನೂ ಕೂಡ ಏನೂ ಹಾಕಲ್ಲ. ನೀವು ನೋಡ್ಬೋದು, ಇವಾಗ ನಾನು ತೋರಿಸ್ತೀನಿ ನೋಡಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮ್ಯಾರಿನೇಟ್ ಮಾಡಿರೋ ಚಿಕನ್ ಈ ಥರ ಇದೆ, ಸಕ್ಕತ್ತಾಗಿದೆ. ನೀವು ಟೇಸ್ಟ್ ಮಾಡಿ, ಸ್ಮೆಲ್ ಅಂತೂ ಹಂಗೆ ಬರ್ತಾಯಿದೆ, ಮಸಾಲ ಸ್ಮೆಲ್ಲು ಲೈಕ್ ಒಂಥರ ಚೆನ್ನಾಗಿ ಬರ್ತಾಯಿದೆ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ತವ ಹಿಟ್ಟಾಗಿದೆ. ಸೊ ಇದಕ್ಕೆ ನಾವು ಪ್ಯಾನ್ ಏನು ಎಣ್ಣೆ ಗಿಣ್ಣೆ ಏನು ಹಾಕಲ್ಲ ನಾವು. ಸೊ ಡೈರೆಕ್ಟ್ ನಾನು ಚಿಕನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಒಂದು ಸತಿ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಸಖತ್ತಾಗೆ. ಪಟ್ ಅಂತ 5-10 ನಿಮಿಷದಲ್ಲಿ ರೆಡಿ ಆಗೋವಂಥ ರೆಸಿಪಿ ಇದು. ನಿಮ್ಗೆ 10 ನಿಮಿಷದಲ್ಲಿ ಒಳ್ಳೆ ರೆಸಿಪಿ ರೆಡಿ ಆಗುತ್ತೆ. ಸೊ ನೋಡ್ಬೋದು, ಫುಲ್ಲು ಗ್ರಿಲ್ಡ್ ಆಗ್ತಿದೆ. ಓಕೆ, ನಾನು ಇದನ್ನು ಉಲ್ಟಾ ಮಾಡ್ತೀನಿ. ಸೊ ನೀಟಾಗಿ ಆ ಕಡೆನೂ ಬೇಯಲಿ ಅಂತ. ಸೊ ಈ ಥರ ಉಲ್ಟಾ ಹಾಕಿದ್ದೀನಿ. ಸೊ ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ, ಡೆಫಿನೆಟಾಗಿ ಒಳ್ಳೆ ಇದನ್ನು ತಿನ್ಬೋದು. ಓಕೆ, ನೆಕ್ಸ್ಟು ಫೈನಲ್ ಟಚ್ ಈ ಥರ ಇದೆ. ಸೊ ನೋಡಿ, ಈಗಷ್ಟೇ ತೆಗ್ದಿದ್ದು ಸಕ್ಕತ್ತಾಗಿ ಕಾಣಿಸ್ತದೆ, ತಿನ್ನೋಕ್ಕೂ ಅಷ್ಟೇ ಇರುತ್ತೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ, ಟೇಸ್ಟು ಕೂಡ ಚೆನ್ನಾಗಿದೆ. ನಾನೊಂದು ಪೀಸ್ ತಿಂದಿದ್ದೀನಿ, ಟೇಸ್ಟು ಕೂಡ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಡೆಫಿನೆಟಾಗೆ ನೀವು ಇಷ್ಟಪಡ್ತೀರಾ. ಬೇಗ ಮಾಡ್ಕೊಳೋ ಅಂಥ ರೆಸಿಪಿ ಅಂದರೆ ಇದೇನೆ. ಸೊ ಸಕ್ಕತ್ತಾಗಿ ಬಂದಿದೆ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ವೈಟ್ ರೈಸ್ನ ತೊಗೊಂಡಿದ್ದೀನಿ, 2 ಎಗ್ಸ್ನ ತೊಗೊಂಡಿದ್ದೀನಿ. ನೀವು ಯಾರಾದರೂ ಈ ವಿಡಿಯೋನ ನೋಡಿದ್ರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಡೆಫಿನೆಟಾಗಿ ಈ ಮೀಲ್ನ ಟ್ರೈ ಮಾಡಿ. ಜೈ ಶ್ರೀರಾಮ್.